ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಪ್ರಕಟಣೆ 3ನೇ ಅಧ್ಯಾಯ 9ನೇ ವಚನ. ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿರ್ತೀರಿ, ನಮ್ಮ ಎದುರಿನಲ್ಲಿ ದೇವರೊಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಂಬುದಾಗಿ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇರ್ತೀರಿ. ಅದು ಆಶೀರ್ವಾದದ ಬಾಗಿಲಾಗಿರುತ್ತೆ ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಿರ್ತೀರಿ. ದೇವರು ನಮ್ಮ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಡ್ತಾ ಇದ್ದಾರೆ ಪ್ರಿಯರೇ. ದೇವರೊಂದು ಆಶೀರ್ವಾದವು ನಮ್ಮನ್ನು ಮುಂಜಾನೆ ಸಮಯದಲ್ಲಿ ಆತನು ಬಾಗಿಲಾಗಿ ನಿಂತುಕೊಂಡು ನಮಗೆ ತಟ್ತಾ ಇದ್ದಾನೆ, ಆತನ ಬಾಗಿಲಾಗಿ ನಿಂತುಕೊಂಡಿದ್ದಾರೆ ಎಂಬುದಾಗಿ ನಾವು ವಾಗ್ದಾನದಲ್ಲಿ ನೋಡ್ತೀವಿ ಪ್ರಿಯರೇ. ಅದು ಯಾರಿಂದಲೂ ಮುಚ್ಚಲಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಹೃದಯದಲ್ಲಿ ಒಂದು ಕತ್ತಲಾಗಿಂತ ನಿಮ್ಮ ಜೀವಿತದ ಹಾಗೆ, ನಿಮ್ಮ ಜೀವಿತದಲ್ಲಿ ಬೆಳಕಿಲ್ಲಂತ ಜೀವಿತದ ಹಾಗೆ, ದೇವರ ಆಶೀರ್ವಾದ ಇಲ್ಲಂತ ಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ, ಯಾಕಂದ್ರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನಿಮ್ಮ ಎದುರಿನಲ್ಲಿ ಒಂದು ಬಾಗಿಲು, ಒಂದು ಆಶೀರ್ವಾದದ ಬಾಗಿಲಾಗಿ ದೇವರು ನಮಗೆ ಇಟ್ಟಿದ್ದಾರೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ಬಾಗಿಲಾಗಿ ತೆರೆದಿಟ್ಟು ನಮ್ಮನ್ನು ಕಾಯ್ತಾ ಇದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಆತನ ಆಶೀರ್ವಾದ ಬಾಗಿಲಾಗಿ ನಿಂತುಕೊಂಡಿದ್ದಾರೆ ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಪ್ರಿಯರೇ ವಾಗ್ದಾನವು. ಇಷ್ಟು ದಿನಮಾನಗಳೆಲ್ಲ ನೀವು ದೇವರಿಗೆ ಎದುರು ನೋಡ್ತಾ ಇದಿರ್ಬೋದು. ದೇವರ ಆಶೀರ್ವಾದವು ನಮ್ಮ ಜೀವಿತದಲ್ಲಿ ಯಾವಾಗ ಬರ್ಬೋದು, ದೇವರ ಆಶೀರ್ವಾದ ಬೆಳಕನ್ನು ಯಾವಾಗ ನೋಡ್ತೇವೆ ಎಂಬುದಾಗಿ ನೀವು ಎದುರು ನೋಡ್ತಾ ಇದ್ರಬಹುದು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ದೇವರು ನಮ್ಮ ಎದುರಿನಲ್ಲಿ ಒಂದು ಬಾಗಿಲಾಗಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಅದು ಯಾರಿಂದಲೂ ಮುಚ್ಚಲಾರರು, ಅದು ಯಾರು ಮುಚ್ಚಲಾರರು ಪ್ರಿಯರೇ. ನಾವು ಸಹ ಅದು ಮುಚ್ಚಬೇಕು ಅನ್ಕೊಳ್ತೇವೆ ಪ್ರಿಯರೇ. ಆದ್ರೆ ಅದು ನಮ್ಮಿಂದ ಆಗಲ್ಲಂತ ಸ್ಥಿತಿಗಳು, ಯಾರು ನಮ್ಮ ಬಂಧು ಬಳಗು, ಅಣ್ಣ ತಮ್ಮರು, ಪ್ರತಿಯೊಬ್ಬರು ಅದು ಯಾರಿಂದ ಮುಚ್ಚಕ್ ಆಗೋದಿಲ್ಲ ಪ್ರಿಯರೇ. ಯಾಕಂದ್ರೆ ಸರ್ವಶಕ್ತನಾದ ದೇವರು ನಮಗೋಸ್ಕರವಾಗಿ ಒಂದು ಆಶೀರ್ವಾದ ಬಾಗಿಲು ತೆರೆದಿಟ್ಟು ಆತನ ಬಾಗಿಲ ನಿಂತುಕೊಂಡು ನಮಗೆ ಆತನ ಆಶೀರ್ವಾದ ಕೊಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವ್ರು ಮುಂಜಾನೆ ಸಮಯ ನಿಮ್ಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ, ಅದನ್ನು ಯಾರಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಈ ವಾಗ್ದಾನ ದೇವರು ಅದ್ಭುತ ರೀತಿಯಾಗಿ ಆತನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ, ತನ್ನ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನವು ಅವರ ಜೀವಿತದಲ್ಲಿ ತಂದು ನೀವು ಅದ್ಭುತ ರೀತಿಯಾಗಿ ತಂದು ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವರು ನೀವಾಗಿರು ಪ್ರಭಾ. ತಂದೆ ದೇವರೇ, ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ಕೇಳ್ತಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ಅವ್ರಿಗೆ ನಿಮ್ಮೆದುರಿನಲ್ಲಿ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರಿ ಪ್ರಭಾ. ಎಷ್ಟು ಜನರು ನಿಮ್ಮ ಸಹಾಯಕ್ಕಾಗಿ ಎದ್ದು ನೋಡುವಾಗ ಪ್ರಭಾ, ಅವರ ಆಶೀರ್ವಾದ ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರಿ ಪ್ರಭಾ. ಅದು ಯಾರಿಂದ ಮುಚ್ಚಲಾರರು ಎಂಬುದಾಗಿ ತಂದು ನೀವು ಹೇಳಿರು ಪ್ರಭಾ. ತಂದೆ ವಾಗ್ದಾನ ಮೂಲಕವಾಗಿ ಅವರ ಜೀವಿತದಲ್ಲಿ ಯಾವ್ಯಾವ ಕೋರಿಕೆಗಳು, ಯಾವ ಆಶೀರ್ವಾದ ಇಟ್ಕೊಂತ ನೀವು ವಾಗ್ದಾನ ಕೇಳ್ತಾರೆ ಪ್ರಭಾ. ಅವ್ರ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ತಂದೆ ಅವರಿಗೆ ಆಶೀರ್ವಾದ ದ್ವಾರಗಳು ತೆರಲ್ಪಟ್ಟು ಈ ವಾಗ್ದಾನ ಮೂಲಕವಾಗಿ ಅವ್ರ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ನೆರವೇರಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಮತ್ತು ವಾಗ್ದಾನ ಕೇಳುವಂತ ನಿಮ್ಮನ್ನು ಈ ವಾಗ್ದಾನವನ್ನು ಕೇಳಿ ಆತ್ಮ ಬಲ ಹೊಂದ್ಕೊಂಡಿದ್ದ ಹಾಗೆ ಇನ್ನೊಬ್ಬರಿಗೆ ವಾಗ್ದಾನ ಶೇರ್ ಮಾಡ್ರಿ. ಮತ್ತು ಶೇರ್ ಮಾಡೋದಿಲ್ಲ, ನಿಮ್ಮನ್ನು ನಿಮ್ಮ ಕುಟುಂಬ ದೇವ್ರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ನಡೆಸುವಂತ ದೇವ್ರ ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತ ಇರ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.